ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡುವುದಿರುತ್ತೆ. ಇನ್ನು ಈ ಬ್ಯಾಂಕ್ನಲ್ಲಿ ಇದೀಗ MSME ರಿಲೇಷನ್ಶಿಪ್ ಮ್ಯಾನೇಜರ್ನ ಹುದ್ದೆಯು ಖಾಲಿ ಇದ್ದು ಇದು ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿ ಮತ್ತು ಏಜ್ ಲಿಮಿಟನ್ನು ನೋಡೋದಾದರೆ, ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇನ್ನು ಈ ಹುದ್ದೆಗೆ ಆನ್ಲೈನ್ ಮೂಲಕ ಮೇ 29ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿದ್ದು ಕೊನೆ ದಿನಾಂಕ ಬಂದು ಜೂನ್ 17ನೇ ತಾರೀಕಾಗಿರುತ್ತೆ. ಇನ್ನು ಈ ರಿಲೇಷನ್ಶಿಪ್ ಮ್ಯಾನೇಜರ್ನ ಒಟ್ಟು 30 ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ SC ST OBC ಹಾಗೆ EWS ಇವರ್ನ ಅಭ್ಯರ್ಥಿಗೆ ರಿಸರ್ವೇಷನ್ ಕೂಡ ಇದ್ದು, ಹಾಗೆ PWBD ಅಭ್ಯರ್ಥಿ ಕೂಡ ಒಬ್ಬ ಅಭ್ಯರ್ಥಿ ಈ ಹುದ್ದೆಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಇಂಡಿಯನ್, ನೇಪಾಲ್, ಭೂತಾನ್, ಟಿಬೇಟಿಯನ್ ಹಾಗೆ ವಿವಿಧ ನ್ಯಾಷನಾಲಿಟಿ ಸಿಟಿಜನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಮಿನಿಮಮ್ 25 ವರ್ಷದಿಂದ ಮ್ಯಾಕ್ಸಿಮಮ್ 33 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 1982 ಇಂದ 2000 ಒಳಗಡೆ ಹುಟ್ಟಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಫುಲ್ ಟೈಮ್ ರೆಗ್ಯುಲರ್ ಗ್ರ್ಯಾಜುಯೇಷನ್ ಮುಗಿಸಿರುವಂಥ ಅಭ್ಯರ್ಥಿ ಅಪ್ಲೈ ಮಾಡೋದಾಗಿದ್ದು ಇವ್ರು ಪ್ರಿಫರ್ಡ್ ಮಾಡ್ತಿರೋದು ಬಂದು MBAಯಲ್ಲಿ ಮಾರ್ಕೆಟಿಂಗ್ ಅಥವಾ ಫೈನಾನ್ಸ್ ಇವೆರಡರಲ್ಲಿ ಯಾವುದಾದ್ರೂ ಮಾಡಿದರೆ ಈ ಹುದ್ದೆಗೆ ಓಕೆ ಆಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳ್ತಾ ಇದ್ದು ಮಿನಿಮಮ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದು 3 ಇಯರ್ಸ್ ಕೇಳ್ತಾ ಇದ್ದಾರೆ. ರಿಲೇಷನ್ಶಿಪ್ ಮ್ಯಾನೇಜರ್ನ ಬ್ಯಾಂಕಿಂಗ್ ಅಥವಾ NBFC ಅಥವಾ ಫೈನಾನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ನೀವು 3 ಇಯರ್ಸ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ CGP ಬಂದು 60% ಇರಬೇಕಾಗಿರುತ್ತೆ ಮತ್ತು ನಾಟ್ ಲೆಸ್ ದೆನ್ 55%ಗಿಂತ ಕಡಿಮೆ ಇರಬಾರ್ದಾಗಿರುತ್ತೆ. ಇನ್ನು ಈ ರಿಲೇಷನ್ಶಿಪ್ ಮ್ಯಾನೇಜರ್ನ ಕಾಂಟ್ರಾಕ್ಟ್ ಪೀರಿಯಡ್ ಬಂದು 6 ಮಂತ್ ಆಗಿದ್ದು ರಿನ್ಯೂವಬಲ್ ಅಂದರೆ ತಿರ್ಗಾ ರೀಜಾಯ್ನಿಂಗ್ ಬಗ್ಗೆ ಏನು ಹೇಳೋದಿಲ್ಲ, ಜಸ್ಟ್ 6 ಮಂತ್ ಅಷ್ಟೇ ಇರುತ್ತೆ. ಹಾಗೆ ಈ ಹುದ್ದೆಗೆ ಯಾವ ಲೊಕೇಶನಲ್ಲಿ ಬೇಕಾದ್ರೂ ನಿಮಗೆ ಇಷ್ಟ ಆಗುವಂಥ ಲೊಕೇಶನ್ನಲ್ಲಿ ಅವರು ನಿಮ್ಮ ಪೋಸ್ಟಿಂಗನ್ನು ನೀಡ್ತಾರೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ರೇಟಿಂಗ್ ಟೆಸ್ಟ್ ಇರುತ್ತೆ ಮತ್ತು ಸ್ಕ್ರೀನಿಂಗ್ ಇರುತ್ತೆ, ಲಾಸ್ಟ್ನಾಗಿ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಇದರ ಆಧಾರದ ಮೇಲೆ ನಿಮ್ಮನ್ನು ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಇನ್ನು ರೇಟಿಂಗ್ ಟೆಸ್ಟ್ ಬಂದು ಪ್ರೊಫೆಷನಲ್ ನಾಲೆಡ್ಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಹಾಗೆ ಜನರಲ್ ಅವೇರ್ನೆಸ್ ಮತ್ತು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದು ನಿಮಗೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ 100 ಮಾರ್ಕ್ಸ್ಗೆ ಇದ್ದು ಹಿಂದಿ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ ಮತ್ತು ಇದನ್ನು ಬರೆದು ಮುಗಿಸೋದಕ್ಕೆ ನಿಮಗೆ 105 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ ಪಂಜಾಬ್ ಆ್ಯಂಡ್ ಸಿಂಧ್ bank.com ಈ ವೆಬ್ಸೈಟಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ
ರ್ಯಾಂಕದ ಆಧಾರದ ಮೇಲೆ ನಿಮ್ಮನ್ನ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ರೈಟಿಂಗ್ ಮತ್ತು ಇಂಟರ್ವ್ಯೂ ಸಪ್ರೇಟಲ್ಲಿ ಇದ್ದು ಆನ್ಲೈನ್ ಟೆಸ್ಟ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಇನ್ನು ಫೈನಲ್ ರಿಸಲ್ಟ್ ಪಬ್ಲಿಕೇಶನ್ ಬಂದು ನೀವು ಇವ್ರದ್ದೇ ಆದಂಥ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ನ ಇಲ್ಲಿ ಕಾಣಿಸ್ತಿರೋ ಅಂಥ ಇಷ್ಟು ಸ್ಟೇಟ್ನಲ್ಲಿ ನಿಮ್ಗೆ ಯಾವುದು ನಿಯರ್ ಇರುತ್ತೋ ಅಲ್ಲಿ ಹೋಗಿ ಆನ್ಲೈನ್ ಎಕ್ಸಾಮಿನೇಷನ್ನ ಬರಿಬೋದಾಗಿರುತ್ತೆ. ಹಾಗೆ ಐಡೆಂಟಿಟಿ ವೆರಿಫಿಕೇಷನ್ ಕೂಡ ಇರುತ್ತೆ. ಅದರಲ್ಲಿ ನಿಮ್ಮದು ಪ್ಯಾನ್, ಆಧಾರ್, ಪಾಸ್ಪೋರ್ಟ್ ಯಾವುದಾದ್ರೂ ಡಾಕ್ಯುಮೆಂಟ್ ಎತ್ಕೊಂಡು ಹೋಗಿರಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ₹100 ಅಪ್ಲಿಕೇಶನ್ ಪ್ಲಸ್ GST ಪ್ಲಸ್ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಅದು SC ST PWBD ಕ್ಯಾಟಗರಿಗೆ ಆಗಿದ್ದು, ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗೆ ₹850 ಪ್ಲಸ್ GST ಪ್ಲಸ್ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ PDF ಫಾರ್ಮೇಟಲ್ಲಿ ಇರಬೇಕಾಗಿದ್ದು, ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರುವಂಥ PDF ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿದ್ದು, ಈ ಪೇಮೆಂಟ್ನ ನೀವು ಆನ್ಲೈನ್ ಮೂಲಕನೇ ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನನ್ನ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಈಗ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.